ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋಸ್ ಎಲ್ಲ ನೀವೆಲ್ಲ ನೋಡಿ ಪ್ರೋತ್ಸಾಹಿಸ್ತಿದ್ದೀರಾ, ಹಾಗೆ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀರಾ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ. ಅಕ್ಕಿ ರೊಟ್ಟಿ ಜೊತೆ ಎಗ್ ಲಬಾಬ್ದಾರ್ ಮಾಡ್ತಾಯಿದ್ದೀನಿ. ಇದೇನಪ್ಪ ಎಗ್ ಲಬಾಬ್ದಾರ್ ಅಂತ ಹೇಳ್ತೀರಾ? ಇದು ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ರೆಸಿಪಿ ಸಖತ್ತಾಗಿದೆ. ಅಕ್ಕಿ ರೊಟ್ಟಿ ಜೊತೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಅಕ್ಕಿ ರೊಟ್ಟಿ ಅಂತ ಹೇಳಿದೆ, ಬಟ್ ಅಕ್ಕಿ ರೊಟ್ಟಿಗೆ ಏನೇನು ಹಾಕಬೇಕು ಅಂತ ಹೇಳಿಲ್ಲ. ಸೊ ಅಕ್ಕಿ ಹಿಟ್ಟು, ಕ್ಯಾರೆಟು, ಕೋಕುಂಬರ್, ಕೊತ್ತಂಬರಿ, ಮೆಣಸಿನ್ಕಾಯಿ ಇದೆಲ್ಲ ಸಣ್ಣದಾಗಿ ತುರ್ಕೊಂಡ್ಬಿಟ್ಟು ಅದಕ್ಕೆ ಹಾಕಿ ಅದನ್ನು ಹದ ಬರೋ ಥರ ನಾದ್ಕೊಂಡ್ಬಿಟ್ಟು, ಅದಾದ ನಂತರ ಸ್ವಲ್ಪ ತಟ್ಟೆಲಿ ತಟ್ಬಿಟ್ಟು ಹಾಗೆ ಪ್ಯಾನಿಗೆ ಎಣ್ಣೆ ಹಾಕಿ ರೊಟ್ಟಿನ ಹಾಕಿ ಫ್ರೈ ಮಾಡಿದ್ರೆ ಅಕ್ಕಿ ರೊಟ್ಟಿ ರೆಡಿ. ಹೀಗೆ ಎಗ್ ಲಬಾಬ್ದಾರ್ ಮಾಡಬೇಕು ಅಂತ ಅಂದರೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಕಸ್ತೂರಿ ಮೆಂತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪೌಡರ್, ಗರಂ ಮಸಾಲ, ಹಾಗೆ ಸ್ವಲ್ಪ ಮೊಸರು, ಖಾರ, ಉಪ್ಪು, ಹಾಗೆ ಎಗ್ಗು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಗ್ಗು, ಹಾಗೆ ಗೋಡಂಬಿ, ಟೊಮ್ಯಾಟೊ, ಈರುಳ್ಳಿನ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಅದು ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ. ಇಷ್ಟು ಎಗ್ ಲಬಾಬ್ದಾರ್ಗೆ ಬೇಕಾಗಿರೋ ಸಾಮಗ್ರಿಗಳು. ಇದು ರೆಸಿಪಿ ಹೇಗೆ ಮಾಡ್ತೀನಿ ಅಂತ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಅಕ್ಕಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಹಾಗೆ ಪರಾಟ ಆಗಿರ್ಬೋದು, ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ. ಇದೊಂಥರ ಡಿಫ್ರೆಂಟ್ ರೆಸಿಪಿ ಕೂಡ. ಸೊ ಇದೇ ಥರ ಮತ್ತೆ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಮಾತ್ರ ಫುಲ್ ಎಂಡ್ವರೆಗೂ ನೋಡೋದನ್ನು ಮರಿಬೇಡಿ. ಬಾಯ್ ಬಾಯ್.